ಸಚಿವ ಜಮೀರ್ ಅವರ ಹೆಸರನ್ನು ಹಾಳು ಮಾಡುವ ಕೆಲಸವನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾಡುತ್ತಿದ್ದು, ಜಮೀರ್ ಅವರನ್ನು ಕೆಣಕಿದರೆ ನಾವು ಸುಮ್ಮನಿರೋದಿಲ್ಲ ಎಂದು ವಿಶ್ವ ಮುಸ್ಲಿಂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಸುಭಾನ್ ಖಾನ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಮೀರ್ ಅವರನ್ನು ಕೆಣಕಿದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ 10 ಸೀಟು ಮಾತ್ರ ಬರಬಹುದು ಎಂದ ಅವರು, ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರ ಅಹಿಂದ ವರ್ಗದವರು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಎಂದು ಎಚ್ಚರಿಕೆ ನೀಡಿದರು. ಸಾದಿಕ್ ಪೈಲ್ವಾನ್ ಹಾಗೂ ನಾನು 40 ವರ್ಷದಿಂದ ಸ್ನೇಹಿತರು. ಸಾದಿಕ್ ಪೈಲ್ವಾನ್ಗೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೆ ನಾನು. ಆದರೆ ಕೊನೆಗೆ ಅವರು ಯೂಟರ್ನ್ ಹೊಡೆದರು ಎಂದರು. ವಿನಾಕಾರಣ ಜಮೀರ್ ಅಹಮದ್, ನಾಸಿರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ಅವರ ಹೆಸರಿಗೆ ಮಸಿ ಬೆಳೆಯುವ ಕೆಲಸ ಮಾಡುತ್ತಿದ್ದು, ಇದನ್ನು ಅಲ್ಪಸಂಖ್ಯಾತ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಸಹಿಸುವುದಿಲ್ಲ ಎಂದರು. ಶಾಮನೂರು ಶಿವಶಂಕರಪ್ಪ ಅವರು ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಅವರಿಗೆ ಎಂಪಿ ಚುನಾವಣೆಯಲ್ಲಿ ಗೆಲ್ಲಿಸಿ ಎಂದು ಹೇಳಿದ್ದರು. ಆಗ ಹೈಕಮಾಂಡ್ ಅವರ ಮೇಲೆ ಏಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಇದೇ ರೀತಿ ಅಲ್ಪಸಂಖ್ಯಾತ ನಾಯಕರನ್ನು ಟಾರ್ಗೆಟ್ ಮಾಡಿದರೆ ಮುಂದೆ ವಿಶ್ವ ಮುಸ್ಲಿಂ ಪರಿಷತ್ ಎಂಬ ಪ್ರಾದೇಶಿಕ ಪಕ್ಷ ಸ್ಥಾಪಿಸಿ ಅದಕ್ಕೆ ಜಮೀರ್ ಅಹಮದ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ ಎಂದರು. ಅಷ್ಟೇ ಅಲ್ಲದೆ ಕೆಲವೇ ದಿನಗಳಲ್ಲಿ ದೊಡ್ಡ ಸಮಾವೇಶ ಹಮ್ಮಿಕೊಳ್ಳಲಿದ್ದು, ಜಮೀರ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಇದಕ್ಕೆ ಸಿಎಂ ಅವರನ್ನು ಆಹ್ವಾನ ಮಾಡ್ತೀವಿ. ಅವರು ಬಂದರೆ ಓಕೆ, ಇಲ್ಲದೆ ಇದ್ದರೆ ನೋಡೋಣ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪರವೇಸ್, ಮಂಜುನಾಥ್, ವಲ್ಲಭಕ್ಷ ಇದ್ದರು. ನಾಯಕರಿಗೆ ಟಾರ್ಗೆಟ್ ಮಾಡಿ ತಲೆದಂಡ ಮಾಡ್ತಾ ಇದ್ದಾರೆ. ಇದು ಮಾಡ್ತಿರೋದು ಯಾರಂದರೆ ಎಸ್ ಮಲ್ಲಿಕಾರ್ಜುನ್. ಇವರು ಮಲ್ಲಿಕಾರ್ಜುನ್ ಶಿಫಾರಸು ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಮತ್ತು ಇದರ ಯಾವುದು ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ನಡೀತಿದೆ. ಸುರ್ಜಿವಾಲ ಅಲ್ಲಿ ಹೋಗಿಲ್ಲ, ಬೈ ಎಲೆಕ್ಷನಿಗೆ ಇಲ್ಲಿ ಬಂದಾನೆ. ಇಲ್ಲಿ ಬಂದು ಇಲ್ಲಿದ್ದೆಲ್ಲ ರಿಪೋರ್ಟ್ ತೊಗೊಂಡ್ಬಿಟ್ಟು, ನಾನು ಸಿಂಗಲಲ್ಲಿ ಹೇಳ್ತೀನಿ ಸುರ್ಜಿವಾಲನಿಗೆ, ಇಲ್ಲಿ ಬಂದುಬಿಟ್ಟು ಇಲ್ಲಿದ್ದೆಲ್ಲ ಮುಸಲ್ಮಾನರಿಗೆ ಬೆಂಕಿ ಹಚ್ಚಿಬಿಟ್ಟು ಇಲ್ಲಿದ್ದೆಲ್ಲ ಮಾಡಿಬಿಟ್ಟು ತಲೆದಂಡ ಮಾಡ್ತಾಯಿದ್ದಾನೆ. ಈಗ ಜಮೀರ್ ಅಹಮದ್ ಅವರಿಗೆ ತಲೆದಂಡ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಜಮೀರ್ ಅಹಮದಿಗೆ ಏನಾದರೂ ತಲೆದಂಡ ಮಾಡಿದ್ರೆ ಇವರು ಕಾಂಗ್ರೆಸ್ ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಒಂದು ತೆಲಂಗಾಣ, ಒಂದು ಕರ್ನಾಟಕ, ಅದು ಮಣ್ಣಕ್ಕೆ ಹೋಗುತ್ತೆ, ಯಾವುದೇ ಕಂಡದಿಲ್ಲ. ಈಗ ಜಬ್ಬಾರು, ಅಲ್ಪಸಂಖ್ಯಾತರ ನಾಯಕ ಜಬ್ಬಾರು, ಅಬ್ದುಲ್ ಜಬ್ಬಾರ್ಗೆ ಡಿಸ್ಮಿಸ್ ಮಾಡಿದ್ರು ಪಕ್ಷದಿಂದ, ಮೆಂಬರ್ಶಿಪ್ಪಿಗೆ ತೆಗೆದು ಹಾಕ್ಬಿಟ್ರು. ಈಗ ಏನು ಮಾಡಿದಾನೆ ಅವನು? ಸಾದಿಕ್ ಪೈಲ್ವಾನ್ ಮನೆಗೆ ಬಂದರೆ ಆ ಜಬ್ಬಾರ್ ಮನೆಗೆ ಹೋಗಿಲ್ಲ, ಹತ್ತಿರ ಇದೆ ಮನೆ, ಅಲ್ಲಿ ಹೋಗಬೇಕಿತ್ತು, ಕರಿಬೇಕಿತ್ತು. ಜಬ್ಬಾರ್ ಬಾರ ಚುನಾವಣೆ ಪ್ರಚಾರ ಮಾಡುವಂತ ಮಾಡಲಿಲ್ಲ. ಈ ನಾಮಿನೇಷನ್ ಸಾದಿಕ್ ಪೈಲ್ವಾನ್ ಹಾಕಲಿಕ್ಕೆ ನಾನೇ ಕಾರಣ, ನಾನೇ ಮೇನು. ಆ ಮನೇಲಿ ಮಲಗಿದ್ದ 40 ವರ್ಷದಿಂದ ನನಗೆ ಫ್ರೆಂಡು, ನನಗೆ ಕರೆದ್ಬಿಟ್ಟು ಹೇಳ್ದ, 40 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಸ್ಥಾನಮಾನ ಇಲ್ಲ ಅಂದಾಗ, ಆಗ ಒಂದು ಐಡಿಯಾ ಮಾಡೋಣ, ಬಂಡಾಯ ಅಪ್ಲಿಕೇಶನ್ ಹಾಕಿಬಿಡೋಣ, ಹಾಕಿದಾಗ ಅವರಾಗೆ ಬರ್ತಾರೆ ನಿನ್ನ ಮನೆಗೆ, ಆಗ ಏನಿದೆ ಮಾಡೋಣ, ನೀನು ಯಾವುದೇ ಕಾರಣದಲ್ಲಿ ತಗೊಳ್ಬಾರ್ದು ಅಂತ ನಾನು ಅವನಿಗೆ ಕಂಡೀಷನ್ ಮಾಡಿಬಿಟ್ಟು ನಾಮಿನೇಷನ್ ಪತ್ರ ನಾನು ಭರ್ತಿ ಮಾಡಿ ನಮ್ಮ ಹುಡುಗರಿಗೆ ಕರ್ಕೊಂಡು ಹೋಗ್ಬಿಟ್ಟು ಭರ್ತಿ ಮಾಡಿ ನಾಮಿನೇಷನ್ ಹಾಕಿದೆ. ನಾಮಿನೇಷನ್ ಫೀಸ್ ಕೂಡ ನಾನೇ ಕಟ್ಟಿದೆ, ಏನು ಠೇವಣಿ ಕಟ್ಟಬೇಕಲ್ಲ ಅದು ನಾನೇ ಕಟ್ಟಿದೆ. ಆದರೆ ಆತ ಟರ್ನ್ ಮಾಡ್ತಾನೆ ಅಂತ ನನಗೆ ಗೊತ್ತಿರಲ್ಲ, ಅವನಿಷ್ಟ. ಅದು ಕಣದಲ್ಲಿ ನಿಲ್ಲಬೇಕು ಬಿಡಬೇಕು ಅದು ಅವನಿಷ್ಟ. ನನ್ನ ಕೆಲಸ, ನಾನು ಆಸ್ ಎ ಫ್ರೆಂಡು 40 ವರ್ಷದಿಂದ ನನಗೆ ಸ್ನೇಹಿತ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಸಪೋರ್ಟ್ ಮಾಡಿದೆ. ಆದರೆ ಕೆಲವ್ರು ಜನಕ್ಕೆ ಇಟ್ಕೊಂಡು, ಕೆಲವರು ಆಗದೇ ಇದ್ದವ್ರಿಗೆ ಇಟ್ಕೊಂಡು ಅದು ನಾಮಿನೇಷನ್ ರಿಟೈರ್ಡ್ ಆಗಿಬಿಟ್ಟ. ರಿಟೈರ್ಡ್ ಆಗ್ಲಿಕ್ಕೆ ಕಾರಣ ನನಗೆ ಆಸೆ ಆಮಿಷ ತೋರಿಸಿದ್ರು ಅವನಿಗೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಟರ್ನ್ ಹೊಡೆದ. ಅದು ಅವನಿಷ್ಟ. ಕಣದಲ್ಲಿ ಉಳಿಯೋದು ಅವನದೇ ಇಷ್ಟ, ಕಣದಿಂದ ಹಿಂತೆಗೆಯೋದು ಅವನದು ಇಷ್ಟ, ಅದು ಅವನಿಗೆ ಬಿಟ್ಟಿದ್ದು. ಆದರೆ ಜಮೀರ್ ಅಹಮದ್ ಹೆಸರು ಹಾಳು ಮಾಡ್ತಾಯಿದ್ದಾರೆ. ಇದು ಯಾರು ಮಾಡ್ತಾಯಿದ್ದಾರೆ? ಎಸ್ ಮಲ್ಲಿಕಾರ್ಜುನ್ ಮಾಡ್ತಾಯಿದ್ದಾರೆ. ಜಮೀರ್ ಅಹಮದ್ ಹೇಳಿಲ್ಲ ಸಾದಿಕ್ ಪೈಲ್ವಾನ್ಗೆ ನಾಮಿನೇಷನ್ ಹಾಕುವಂತ, ಜಮೀರ್ ಅಹಮದ್ ಹೇಳಿಲ್ಲ, ಅಬ್ದುಲ್ ಜಬ್ಬಾರ್ ಹೇಳಿಲ್ಲ, ಆಮೇಲೆ ನಾಸಿರ್ ಹುಸೇನ್ ಹೇಳಿಲ್ಲ. ನಾಮಿನೇಷನ್ ಹಾಕ್ಸಿದ್ದೆ ನಾನು. ನಾಮಿನೇಷನ್ ಹಾಕ್ಸಿದ್ದೆ ನಾನು. ಪಾಪ ಈ 3 ಜನ ಟಾರ್ಗೆಟ್ ಮಾಡಿ ಅವ್ರಿಗೆ ತಲೆದಂಡ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಬಗ್ಗೆ ನಡೀತಾ ಇದೆ. ಜಮೀರ್ ಅಹಮದ್ಗೆ ಏನಾದರೂ ಕೆಣಕಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 10ರಿಂದ 20 ಸೀಟ್ ಬರೋದು ಕಷ್ಟ.
ಇನ್ನು ಮುಂದೆ 28ರ ಚುನಾವಣೆಯಲ್ಲಿ ಯಾವುದೇ ಕಾರಣದಲ್ಲಿ ಕಾಂಗ್ರೆಸ್ಸಿಗೆ ಮುಸಲ್ಮಾನರು, ಅಲ್ಪಸಂಖ್ಯಾತರು, ಅಹಿಂದ ವರ್ಗದವರು ಸಪೋರ್ಟ್ ಮಾಡೋದಿಲ್ಲ, ಓಟ್ ಹಾಕೋದಿಲ್ಲ. ಇದು ಮಾತ್ರ ಸದಾ ಸಿದ್ಧ. ಇದು ಈಗ ಎಲ್ಲ ನಾಯಕರಿಗೆ ಕರೆದಾರೆ, ಇಡೀ ಕ್ಯಾಬಿನೆಟ್ ಬಂದಿದೆ ಉಪಚುನಾವಣೆಗೆ. ಜಬ್ಬಾರ್ ಮನೆಗೆ ಹೋಗಿ ಕರಿಬೇಕಿತ್ತು. ಬಾರಪ್ಪ, ನೀನು MLC ಇದೆಯಾ, ಅಲ್ಪಸಂಖ್ಯಾತರ ರಾಜ್ಯ ಅಧ್ಯಕ್ಷ ಇದೆಯಾ, ನೀನು ಬಾ ನೀನು ಕ್ಯಾನ್ವಸ್ ಮಾಡಬೇಕು ಅಂತ ಕರಿಬೇಕಿತ್ತು. ಯಾರೂ ಹೋಗಲಿಲ್ಲ. ಯಾಕೆ? ಅವನ ಮೇಲೆ ವೈಯಕ್ತಿಕ ದ್ವೇಷನ ಏನಾದರೂ? ಅವ್ನು ಕಾಂಗ್ರೆಸ್ ಪಕ್ಷದವನಲ್ವಾ?